ಈ ವಿಡಿಯೋದಲ್ಲಿ ಸಮಾಂತರ ರೇಖೆಗಳು ಮತ್ತು ಛೇದಕವನ್ನ ಒಳಗೊಂಡ ಕೆಲವಷ್ಟು ಪ್ರಶ್ನೆಗಳನ್ನ ಬಿಡಿಸೋಣ. ಈ ಪ್ರಶ್ನೆಯಲ್ಲಿ AB CD ಗೆ ಸಮಾಂತರವಾಗಿದೆ, CD EF ಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. Q/R ನ ಅನುಪಾತ ಕೊಟ್ಟಿದ್ದಾರೆ 3:7 ಅಂತ. ನಾವು P ನ ಕಂಡುಹಿಡಿಬೇಕಾಗಿದೆ. ಕೊಟ್ಟಿರುವ ಮಾಹಿತಿಯ ಪ್ರಕಾರ AB CD ಗೆ ಸಮಾಂತರವಾಗಿದೆ ಮತ್ತು CD EF ಗೆ ಸಮಾಂತರವಾಗಿದೆ. ಈ ರೀತಿ ಒಂದೇ ರೇಖೆಗೆ ಎರಡು ರೇಖೆಗಳು ಸಮಾಂತರವಾಗಿದ್ರೆ ಪರಸ್ಪರ ಆ ಎರಡು ರೇಖೆಗಳು ಕೂಡ ಸಮಾಂತರವಾಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ CD ರೇಖೆಗೆ AB ಮತ್ತು EF ರೇಖೆಗಳು ಸಮಾಂತರವಾಗಿದ್ದ ಕಾರಣ ಆ ಎರಡು ರೇಖೆಗಳು ಕೂಡ ಅಂದ್ರೆ AB ಮತ್ತು EF ರೇಖೆಗಳು ಕೂಡ ಸಮಾಂತರವಾಗಿರುತ್ತೆ. ಈಗ CD ರೇಖೆಗೆ ಮತ್ತು ಛೇದಕಕ್ಕೆ ಏರ್ಪಟ್ಟ ಈ ಒಂದು ಕೋನವನ್ನ ನೋಡಿದ್ರೆ ಇದು ಒಂದು Q ಕೋನಕ್ಕೆ ಶೃಂಗಾಭಿಮುಖ ಕೋನ. ಹಾಗಾಗಿ ಈ ಕೋನ ಕೂಡ Q ಕೋನಕ್ಕೆ ಸಮವಾಗಿರ್ಬೇಕು, ಯಾಕೆಂದ್ರೆ ಅದು ಒಂದು ವರ್ಟಿಕಲಿ ಆಪೋಸಿಟ್ ಆಂಗಲ್ ಆಗಿರುತ್ತೆ. ಈಗ ಕೋನ R ಮತ್ತು ಕೋನ Q ಬಂದು ಛೇದಕದ ಒಂದೇ ಬದಿಯಲ್ಲಿ ಕಂಡು ಬರ್ತಿದೆ ಮತ್ತು CD ಮತ್ತು EF ಸಮಾಂತರ ರೇಖೆಗಳ ಒಳಗಡೆ ಕಂಡು ಬರ್ತಾ ಇದೆ. ಹಾಗಾಗಿ ಛೇದಕದ ಒಂದೇ ಬದಿಯಲ್ಲಿರುವ ಅಂತರ್ ಕೋನಗಳನ್ನ ಕೂಡಿಸಿದ್ರೆ ನಮ್ಗೆ 180 ಡಿಗ್ರಿಗಳು ಸಿಕ್ಕತ್ತೆ ಅಂತ ತಿಳಿದಿದೆ. ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ Q/R ನ ಅನುಪಾತ ಕೊಟ್ಟಿದ್ದಾರೆ. ಹಾಗಾಗಿ Q ಬಂದು 3x ಆಗುತ್ತೆ, R ಬಂದು 7x ಆಗುತ್ತೆ. Q+R ಅಂದ್ರೆ 3x ಪ್ಲಸ್ 7x ಬಂದು 180 ಡಿಗ್ರಿಗಳಾಗುತ್ತೆ. ಇದರಿಂದ ನಾವು x ನ ಮೌಲ್ಯ ಎಷ್ಟು ಅಂತ ಕಂಡುಕೊಳ್ಳೋಣ. 10x ಬಂದು 180 ಡಿಗ್ರಿಗಳಾಗುತ್ತೆ. x ಬಂದು 180 ಡಿಗ್ರಿ ಡಿವೈಡೆಡ್ ಬೈ 10, ಹಾಗಾಗಿ x 18 ಡಿಗ್ರಿಗಳಾಗುತ್ತೆ. ಈಗ ಈ ಪ್ರಶ್ನೆಯಲ್ಲಿ ನಾವು P ನ ಕಂಡುಹಿಡಿಬೇಕಾಗಿತ್ತು. AB ಮತ್ತು EF ರೇಖೆಗಳು ಸಮಾಂತರ ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ ಈ ಛೇದಕದಿಂದ ಸೃಷ್ಟಿಯಾಗ್ತಿರುವ P ಮತ್ತು R ಕೋನಗಳು ಛೇದಕದ ಎರಡು ಬದಿಗಳಲ್ಲಿ ಕಂಡು ಬರ್ತಿದೆ. ಹಾಗಾಗಿ ಇದು ಅಂತರ್ಪರ್ಯಾಯ ಕೋನಗಳಾಗಿರುತ್ತೆ. ಅಂತರ್ಪರ್ಯಾಯ ಕೋನಗಳು ಸಮ ಅಂತ ತಿಳಿದಿದೆ, ಯಾಕೆಂದ್ರೆ AB ಮತ್ತು EF ರೇಖೆಗಳು ಸಮಾಂತರ ರೇಖೆಗಳಾದ ಕಾರಣ P ಮತ್ತು R ಸಮವಾಗಿರುತ್ತೆ ಅಂತ ನಮಗೆ ತಿಳಿದಿದೆ. ಹಾಗಾಗಿ P ನ ಅಳತೆ ಎಷ್ಟಾಗಿರುತ್ತೆ, R ನ ಅಳತೆ ಎಷ್ಟೇ ಆಗಿರುತ್ತೆ. ಹಾಗಾಗಿ 7x, x ಬಂದು 18 ಡಿಗ್ರಿಗಳು ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ ಕೋನ P ಬಂದು 7 × 18 ಡಿಗ್ರಿ ಅಂದ್ರೆ 126 ಡಿಗ್ರಿಗಳಾಗುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆಯಲ್ಲಿ PQ ಬಂದು ST ಗೆ ಸಮಾಂತರದಲ್ಲಿದೆ. ಕೋನ PQR 110 ಡಿಗ್ರಿಗಳಾಗಿದ್ರೆ RST 130 ಡಿಗ್ರಿಗಳಾಗಿದೆ ಮತ್ತು ಕೋನ QRS ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. PQ ST ಗೆ ಸಮಾಂತರವಾಗಿದೆ. ಹಾಗಾಗಿ ನಾವು ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. PQ ನ ವಿಸ್ತರಿಸೋಣ ಈ ರೀತಿ PA ಆಗಿ. PA ಬಂದು ST ಗೆ ಸಮಾಂತರದಲ್ಲಿರುತ್ತೆ ಮತ್ತು ಈ ಒಂದು ಶೃಂಗವನ್ನ B ಅಂತ ಕರೆಯೋಣ. PA ST ಗೆ ಸಮಾಂತರವಾಗಿದ್ದ ಕಾರಣ ಈ ಒಂದು ಕೋನ ಬಂದು ಅಂದ್ರೆ ಕೋನ RBA ಕೋನ BST ಗೆ ಸಮವಾಗಿರುತ್ತೆ. ಯಾಕೆ ಅಂದ್ರೆ ಇದು ಅನುರೂಪ ಕೋನಗಳು ಅಥವಾ ಕರೆಸ್ಪಾಂಡಿಂಗ್ ಆಂಗಲ್ಸ್. ಹಾಗಾಗಿ ಕೋನ RBA ಕೂಡ 130 ಡಿಗ್ರಿಗಳಾಗಿರುತ್ತೆ. ಈಗ PA ಬಂದು ಒಂದು ಸರಳ ರೇಖೆ ಆಗಿದೆ. ಹಾಗಾಗಿ ಈ ಎರಡು ಕೋನಗಳು ಬಂದು ಸರಳ ಯುಗ್ಮ ಕೋನಗಳಾಗಿರುತ್ತೆ. ಹಾಗಾಗಿ ಈ ಕೋನ RBQ ನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾದ್ರೆ ಕೋನ RBQ ಪ್ಲಸ್ ಕೋನ RBA 180 ಡಿಗ್ರಿಗಳು, ಯಾಕೆಂದ್ರೆ ಅದು ಸರಳ ಯುಗ್ಮ ಕೋನಗಳಾಗಿರುತ್ತೆ. ಕೋನ RBQ ಬಂದು 180 ಡಿಗ್ರಿಗಳು ಮೈನಸ್ ಕೋನ RBA ಆಗಿರುತ್ತೆ. ಹಾಗಿದ್ರೆ 180 ಡಿಗ್ರಿ ಮೈನಸ್ 130 ಡಿಗ್ರಿ ಮಾಡಿದ್ರೆ ನಮ್ಗೆ ಕೋನ RBQ ನ ಅಳತೆ ಬಂದು 50 ಡಿಗ್ರಿಗಳು ಅಂತ ಸಿಕ್ಕತ್ತೆ. ಈಗ ಅದೇ ರೀತಿ ಕೋನ RQB ನ ಕಂಡುಹಿಡಿಯೋಣ. PA ಬಂದು ಒಂದು ಸರಳ ರೇಖೆ ಆಗಿದೆ. ಹಾಗಾಗಿ ಈ ಎರಡು ಕೋನಗಳು ಕೂಡ ಸರಳ ಯುಗ್ಮ ಕೋನಗಳಾಗುತ್ತೆ. ಇದೆರಡನ್ನ ಕೂಡಿಸಿದ್ರೆ 180 ಡಿಗ್ರಿಗಳು ಸಿಕ್ಕತ್ತೆ. ಹಾಗಾಗಿ ಕೋನ RQB ಬಂದು 180 ಡಿಗ್ರಿ ಮೈನಸ್ 110 ಡಿಗ್ರಿ ಅಂದ್ರೆ ಕೋನ RQB 70 ಡಿಗ್ರಿಗಳಾಗಿರುತ್ತೆ. ಈಗ ಈ ಒಂದು ತ್ರಿಭುಜವನ್ನ ಗಮನಿಸೋಣ. ತ್ರಿಭುಜ RQB. ಈ ತ್ರಿಭುಜದಲ್ಲಿ ಎರಡು ಕೋನಗಳು ನಮಗೆ ತಿಳಿದಿದೆ, ಮತ್ತೊಂದು ಕೋನ ತಿಳಿದಿಲ್ಲ. ಎಲ್ಲಾ ಕೋನಗಳನ್ನು ಕೂಡಿಸಿದ್ರೆ 180 ಡಿಗ್ರಿಗಳು ಸಿಕ್ಕತ್ತೆ ಅಂತ ನಮ್ಗೆ ತಿಳಿದಿದೆ. ಹಾಗಾಗಿ ಕೋನ R ಏನಾಗಿರುತ್ತೆ, 180 ಡಿಗ್ರಿಗಳು ಮೈನಸ್ 70 ಡಿಗ್ರಿ ಮೈನಸ್ 50 ಡಿಗ್ರಿ ಅಥವಾ 180 ಡಿಗ್ರಿ ಮೈನಸ್ 120 ಡಿಗ್ರಿ. ಆಗ ಕೋನ R ಬಂದು 60 ಡಿಗ್ರಿಗಳು ಅಂತ ಸಿಕ್ಕತ್ತೆ.